ವಹಿಸಿರ್ತಕ್ಕಂಥ ಗೋಲ್ಡನ್ ಫ್ರೆಂಡ್ಸ್ ಫೀಲ್ಡ್ ಫಸ್ಟ್ ಎಂಬ ನಿರ್ಧಾರವನ್ನು ತಿಳಿಸ್ತಾ ಇದೆ. ಆದಷ್ಟು ಬೇಗ ಫೀಲ್ಡಿಂಗ್ ನ ಸಿದ್ಧತೆ ಮಾಡ್ಕೋಬೇಕು. ಅದೇ ರೀತಿ ಆರ್ಕೆ ತಂಡದ ದಾಂಡಿಗರು ಕೂಡ ಅಂಕಣ ಪ್ರವೇಶವನ್ನು ಕಂಡುಕೊಂಡಿದ್ದಾರೆ. ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಬೇಕು, ಗಮನಿಸಿಕೊಳ್ಳಿ. ಅದೇ ರೀತಿ ದ್ವಿತೀಯ ಬಹುಮಾನದ ದಾನಿಗಳು ಮುನ್ನೇಗೌಡರು, ಅದೇ ರೀತಿ ಶಶಿ ಎಂಟರ್ಪ್ರೈಸ್ ಮಾಲೀಕರು, ಕಾರ್ಯಾಧ್ಯಕ್ಷರು ಜೆಡಿಎಸ್, ಇವರಿಗೂ ಕೂಡ ಶಿರಾ ಭಾಗದ ಜನಪ್ರಿಯ ಕಾಂಗ್ರೆಸ್ ಮುಖಂಡರು ಮಂಜುನಾಥ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಯತೀಶಪ್ಪನವರು ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. ಯತೀಶಪ್ಪ ಬರ್ಬೇಕಿಲ್ಲಿ. ಸುಂದರತೆ ಎಸೆತ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಲೋಕಿ ಸುಂದರತಾ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಮತ್ತೆ ಮೂರನೇ ಬಾರಿ ಲೋಕಿ ಬೇಯಿಸುವಂತ ಪ್ರಯತ್ನ, ಬೌಂಡರಿ, 4 ಓಟದ ಸೇರ್ಪಡೆ ಅಂಕಪಟ್ಟಿಯನ್ನು ಸೇರ್ಕೊಳ್ತಾ ಇದ್ರೆ ಆರ್ಕೆಯ ಖಾತೆ ಕೂಡ ಆರಂಭವಾಗ್ತಾ ಇದೆ. ತಂಡದ ಗಳಿಕೆ 4ಕ್ಕೆ ಏರಿಕೆ ಕಾಣ್ತಾ ಇದೆ. ಮತ್ತೆ ಲೋಕಿ ಮತ್ತೆ ಕೂಡ ಬೀಸುವಂತ ಪ್ರಯತ್ನ, ವಿಕೆಟ್ ಆಘಾತ ಕಾಣ್ತಾ ಇದೆ. 4ನೇ ಎಸೆತದಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಜೀವನ್ ಇನ್ನಿಂಗ್ಸ್ ಅಂತ್ಯವಾಗ್ತಾ ಇದ್ದಾರೆ. ಬ್ಯಾಕ್ ಟು ಫೇಲ್ಯೂಮ್ ಪಂದ್ಯದ ವೀಕ್ಷಣೆಗೆ ಮರಳುತ್ತಾ ಇದ್ದಾರೆ ಜೀವನ್. ಗಮನಿಸಿಕೊಳ್ಳಿ, 2 ತಂಡದ 12th ಪ್ಲೇಯರ್ಸ್ ಕಾಮೆಂಟೇಟರ್ ಬಾಕ್ಸ್ ಹತ್ರ ಬರುವುದು. ತಂಡದ ಪರಿಚಯ ಇರುವುದಿಲ್ಲ. ತಮ್ಮ ಗಮನಿಸಿಕೊಳ್ಳಿ, 2 ತಂಡದ ನಾಯಕರು 12th ಮೆಂಬರ್ ಅನ್ನು ಕಡ್ಡಾಯವಾಗಿ ಕಾಮೆಂಟೇಟರ್ ಬಾಕ್ಸ್ ನ ಕಳಿಸುವುದು. 4ನೇ ಎಸೆತದಲ್ಲಿ ಯಶಸ್ವಿಯನ್ನು ಕೂಡ ಲೋಕಿ ಪಡ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರ ವಿಜಯ್ನ ಪರಿಚಯವಾಗ್ತಾ ಇದೆ ಸ್ಟ್ರೈಕ್ ನಲ್ಲಿ. ಮತ್ತೆ ಲೋಕಿ ಸುಂದರತೆ ಎಸೆತ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಪ್ರಥಮ ಓವರ್ನ ಕೊನೆಯ ಎಸೆತ ಕೂಡ ಬಾಕಿ ಉಳಿತಾ ಇದೆ. ತಂಡದ ಗಳಿಕೆ 4ರಲ್ಲಿ ಸ್ಥಗಿತವಾಗ್ತಾ ಇದೆ. ಮತ್ತೆ ಲೋಕಿ ಟು ವಿಜಯ್. ಸುಂದರತೆಯ ಎಸೆತ ತಟಿಮುಟಿ ತಂಡಕ್ಕೆ ಲಾಂಗ್ ಆನ್ ನಲ್ಲಿ ಒಂದು ಓಟದ ಪೂರೈಕೆ ಸಂಪೂರ್ಣಗೊಳ್ತಾ ಇದ್ರೆ ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಗಳಿಕೆ 5ಕ್ಕೆ 1 ಉದ್ದರಿಯು ನಷ್ಟವಾಗ್ತಾ ಇದೆ. ದ್ವಿತೀಯ ಬಹುಮಾನದ ದಾನಿಗಳಾಗಿರ್ತಕ್ಕಂಥ ಮುನ್ನೇಗೌಡರು, ಕಾರ್ಯಾಧ್ಯಕ್ಷರು ಜೆಡಿಎಸ್, ಇವರು ಕೂಡ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಸಂಘಟಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಊಟದ ವ್ಯವಸ್ಥೆ ನಮ್ಮ ಲಕ್ಷ್ಮಣ ಗೌಡರವರಿಂದ ಸತತ 2 ದಿವಸಗಳ ಕಾಲ ಎಸೆತಗಾರಿಕೆ ಭಾಗದಲ್ಲಿ ಸಾರಥ್ಯ ವೇದಮೂರ್ತಿಯವರಿಂದ ಎಸೆತಗಾರಿಕೆ ಭಾಗದಲ್ಲಿ ಸಿದ್ದುನ ಪರಿಚಯವಾಗ್ತಾ ಇದೆ.
ತನ್ನ ಕೂಟದ ಪ್ರಥಮ ಹಾಗೂ ತಂಡದ ಎರಡನೇ ಓವರ್ನ ಸಿದ್ಧಗಾರಿಕೆಯಲ್ಲಿ ಮತ್ತೆ ಸಿದ್ದು ಬೇಯಿಸುವಂತ ಪ್ರಯತ್ನ, ಬೌಂಡರಿ, 4 ಓಟದ ಸೇರ್ಪಡೆ, ಆಫ್ ನಲ್ಲಿ ಸಾಗ್ತಾ ಇದೆ. ತಂಡದ ಗಳಿಕೆ 9ಕ್ಕೆ ಏರಿಕೆ ಆಗ್ತಾ ಇದೆ. ಎರಡನೇ ಓವರ್ನ ಪ್ರಥಮ ಎಸೆತ ಬೌಂಡರಿ ದಾಖಲಾಗ್ತಾ ಇದ್ರೆ ಎರಡನೇ ಓವರ್ನ 5 ಎಸೆತ ಕೂಡ ಬಾಕಿ ಉಳಿತಾ ಇದೆ. ವಿಜಯ್ ಬ್ಯಾಟಿನ ಚಿಮ್ಮಿದ ಪ್ರಥಮ ಬೌಂಡರಿ ಕೂಡ. ಮತ್ತೆ ಸಿದ್ದು ಮತ್ತೆ ಕೂಡ ಬ್ಯಾಕ್ ಟು ಬ್ಯಾಕ್ ಬೌಂಡರಿ. ವಿಜಯ್ ಬ್ಯಾಟ್ ನಿಂದ ಬ್ಯಾಕ್ ಟು ಬ್ಯಾಕ್ ಬೌಂಡರಿ ಎಂದು ಕಾಣ್ತಾ ಇದೆ. ಸುಂದರತೆಯ ಬ್ಯಾಟಿಂಗ್ ಪ್ರದರ್ಶನ ವಿಜಯ್ ತೋರ್ಪಡಿಸ್ತಾ ಇದ್ದಾರೆ. ಆರ್ಕೆ ಪರವಾಗಿ ನಿರೀಕ್ಷಿತ ಬೌಲಿಂಗ್ ಪ್ರದರ್ಶನ ಸಿದ್ದು ತೋರ್ಪಡಿಸ್ತಾ ಇದ್ದಾರೆ. ಗೋಲ್ಡನ್ ಪರವಾಗಿ ತಂಡದ ಒಟ್ಟು ಗಳಿಕೆ 13ಕ್ಕೆ ಏರಿಕೆ ಆಗ್ತಾ ಇದೆ. ವೈಡ್ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. ಅತಿರಿಕ್ತ ಓಟವನ್ನು ಸಿದ್ದು ಬಿಟ್ಕೊಡ್ತಾ ಇದ್ರೆ ತಂಡದ ಗಳಿಕೆ 14ಕ್ಕೆ ಏರಿಕೆ ಕಾಣ್ತಾ ಇದೆ. ಮತ್ತೆ ಕೂಡ ಬೌಂಡರಿ, ಬ್ಯಾಕ್ ಟು ಬ್ಯಾಕ್ ಬೌಂಡರಿಯ ದಾಖಲಾಗ್ತಾ ಇದೆ. ವಿಜಯ್ ದಾಂಡು ಮಾತಾಡ್ತಾ ಇದೆ. ಬಾಗಲಕೋಟೆ ಅಂಕಣದಲ್ಲಿ ತಂಡದ ಗಳಿಕೆ 18ಕ್ಕೆ ಏರಿಕೆ ಕಾಣ್ತಾ ಇದೆ. ಎರಡನೇ ಓವರ್ನ 3 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಕೂಡ ಬೀಸುವಂತ ಪ್ರಯತ್ನ, ಬೌಂಡರಿ. ಸುಂದರತೆಯ ಬ್ಯಾಟಿಂಗ್ ಪ್ರದರ್ಶನವನ್ನು ವಿಜಯ್ ತೋರ್ಪಡಿಸ್ತಾ ಇದ್ದಾರೆ. ಎರಡನೇ ಓವರ್ನಲ್ಲಿ 4 ಬೌಂಡರಿಯನ್ನು ಕಲೆ ಹಾಕ್ತಾ ಇದ್ದಾರೆ ವಿಜಯ್. ತಂಡದ ಗಳಿಕೆ 22ಕ್ಕೆ ಏರಿಕೆ ಆಗ್ತಾ ಇದೆ. ಮತ್ತೆ ಸಿದ್ದು ಟಸ್ ಆಗಿ ಬಂದ ಚೆಂಡು, ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಸುಂದರತೆಯ ಫೀಲ್ಡಿಂಗ್ ಕೂಡ ಕಂಡು ಬರ್ತಾ ಇದೆ ಗೋಲ್ಡನ್ ಪರವಾಗಿ. ಎರಡನೇ ಓವರ್ನ ಕೊನೆ ಎಸೆತ ಸಿದ್ದು. ಮತ್ತೆ ಕೂಡ ಬೀಸುವಂತ ಪ್ರಯತ್ನ, ಕ್ಯಾಚ್ ಔಟ್. ವಿಕೆಟ್ ಆಘಾತ ಕಾಣ್ತಾ ಇದೆ. ಸರಿ, ಬೌಂಡರಿ ಔಟ್. ವಿಜಯ್ನ ಇನ್ನಿಂಗ್ಸ್ ಅಂತ್ಯ ಕಾಣ್ತಾ ಇದ್ರೆ ಬ್ಯಾಕ್ ಟು ಫೈಲಂ ವಿಜಯ್ ಪಂದ್ಯದ ವೀಕ್ಷಣೆಗೆ ಮರಳುತ್ತಾ ಇದ್ದಾರೆ. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಗಳಿಕೆ 22. 2 ಉದ್ದರಿ ಕೂಡ ನಷ್ಟವಾಗ್ತಾ ಇದೆ. ಮತ್ತೆ ಹೊಸ ಆಟಗಾರ ತಂಡದ ನಾಯಕ ಸುನಿಲ್ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ತನ್ನ ಕೂಟದ ತಂಡದ 3ನೇ ಓವರ್ನ ಎಸೆಯಲು ಮತ್ತೆ ಲೋಕಿನ ಪರಿಚಯವಾಗ್ತಾ ಇದೆ. ಮತ್ತೆ ಲೆಫ್ಟಿ ಆಟಗಾರ ಸುನಿಲ್ ಸ್ಟ್ರೈಕ್ ಅನ್ನು ಪರಿಚಯಿಸಿಕೊಳ್ತಾ ಇದ್ದಾರೆ. ಲೆಫ್ಟಿ ರೈಟಿ ಕಾಂಬಿನೇಷನ್ ಸುನಿಲ್ ಹಾಗೂ ಸುನಿಲ್ ನಲ್ಲಿ ಕಾಣ್ತಾ ಇದೆ. ಮತ್ತೆ ಲೋಕಿ 3ನೇ ಓವರ್ನ ಪ್ರಥಮ ಎಸೆತಕ್ಕಾಗಿ ತಂಡದ ಒಟ್ಟು ಗಳಿಕೆ 22. ಮತ್ತೆ ಲೋಕಿ ಸುಂದರದ ಎಸೆತ, ಬೌಲ್ಡ್ ಔಟ್. ಬೌಲ್ಡ್ ಔಟ್ ಮುಖಾಂತರ ವಿಕೆಟ್ ಆಘಾತ ಕಾಣ್ತಾ ಇದೆ. ತಂಡದ ಗಳಿಕೆ 22ಕ್ಕೆ 3 ಉದ್ದರಿ ಕೂಡ ನಷ್ಟವಾಗ್ತಾ ಇದೆ.
ಮತ್ತೆ ಹೊಸ ಆಟಗಾರ ರೆಹಮಾನ್ ಸುಂದರತೆ ಎಸೆತ ಮತ್ತೆ ಕೂಡ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಲೋಕಿ ಸುಂದರತೆ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಮೂರನೇ ಓವರ್ನಲ್ಲಿ ತಂಡದ ಗಳಿಕೆ 22ರಲ್ಲಿ ಸ್ಥಗಿತ ಕಾಣ್ತಾ ಇದೆ. 3 ಉದ್ದರಿ ಆಘಾತ ಕೂಡ. ಮತ್ತೆ ಲೋಕಿ ಟು ರೆಹಮಾನ್ ಸುಂದರತೆ ಬೌಂಡರಿ 4 ಓಟದ ಸೇರ್ಪಡೆ ಬರ್ತಾ ಇದೆ. ಥರ್ಡ್ ಸ್ಲಿಪ್ ನಲ್ಲಿ ಚಲಿಸಿದ ಚೆಂಡು 4 ಓಟದ ಸೀಮಾ ರೇಖೆಯನ್ನು ದಾಟ್ತಾ ಇದ್ರೆ ತಂಡದ ಗಳಿಕೆ 26ಕ್ಕೆ ಏರಿಕೆ ಕಾಣ್ತಾ ಇದೆ. ಮೂರನೇ ಓವರ್ನ ಕೊನೆ 2 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಲೋಕಿ ಸುಂದರತೆ ಎಸೆತ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಮೂರನೇ ಓವರ್ನ ಅಂತಿಮ ಎಸೆತಕ್ಕಾಗಿ ಮತ್ತೆ ಲೋಕಿ ಟು ರೆಹಮಾನ್ ತಂಡದ ಒಟ್ಟು ಗಳಿಕೆ 26ಕ್ಕೆ 3 ಉದ್ದರಿಯ ನಷ್ಟವಾಗ್ತಾ ಇದ್ರೆ ಸುಂದರತೆ ಎಸೆತ ಬಾಗಲಕೋಟೆ ಗ್ರಾಮದ ಗುಡಿಯ ಕಾರ್ಖಾನೆ ಉದ್ಯೋಗಿಯಾದಂತಹ ಗಜೇಂದ್ರ ಬಿಆರ್ ಅವರು ಬಂದಿದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಆಧಾರದ ಸ್ವಾಗತವನ್ನು ಕರೀತಾ ಇದ್ದೀವಿ. ದಯವಿಟ್ಟು ಗಜೇಂದ್ರ ಬಿಆರ್ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಈ ಪಂದ್ಯಾವಳಿಯನ್ನು ವೀಕ್ಷಿಸಲು ಬಂದಿರುವ ನಮ್ಮ ಮಲಸಂದ್ರ ಗ್ರಾಮದ ವೆಂಕಟಪ್ಪ ಅಂಡ್ ಅವರ ಸಹೋದ್ಯೋಗಿಗಳು ಆತ್ಮೀಯ ಆಮಂತ್ರಣ ಮತ್ತು ನಮ್ಮ ಬಗಲುಗುಂಟೆಯ ಪಂದ್ಯ ವೀಕ್ಷಿಸಲು ಹಾಗೂ ಮನೋರಂಜನೆಯನ್ನು ನೀಡುವ ನಮ್ಮ ಸಹೋದ್ಯೋಗಿಗಳು ಎಲ್ಲರಿಗೂ ಆಮಂತ್ರಣವನ್ನು ಘೋಷಿಸುತ್ತಿದ್ದೇವೆ. ಸುಂದರತೆ ಎಸೆತ 4ನೇ ಓವರ್ನ ನೋ ಬಾಲ್ ಎಂಬ ತೀರ್ಪು ಹೊರಹೊಮ್ತಾ ಇದೆ. ಬಾಗಲಗುಂಟೆಯ ಯುವಕರ ವತಿಯಿಂದ ಶಶಿ ಎಂಟರ್ಪ್ರೈಸಸ್ ಮಾಲೀಕರು ಅತಿರಿಕ್ತ ಜನಪ್ರಿಯ ಕಾಂಗ್ರೆಸ್ ಮುಖಂಡರಾದಂತಹ ಮಂಜುಣ್ಣನವರಿಗೆ ನಮ್ಮ ಬಾಗಲಕೋಟೆ ಸಂಘದ ಪರವಾಗಿ ಸನ್ಮಾನ ಸಮಾರಂಭ. ಅದೇ ರೀತಿ ನಮ್ಮ ಬಾಗಲಕೋಟೆಯ ಯುವ ಮುಖಂಡರು ಗುಡಿಯ ಕಾರ್ಖಾನೆ ಉದ್ಯೋಗಸ್ಥರಾದಂತಹ ಗಜೇಂದ್ರಣ್ಣನವರಿಗೆ ಬಾಗಲಕೋಟೆ ಯುವಕರ ಪರವಾಗಿ ಅಭಿನಂದನೆಗಳು ಹಾಗೂ ಪುಟ್ಟ ಸನ್ಮಾನ. ವೈಡ್ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. ಅತಿರಿಕ್ತ ಓಟವನ್ನು ಭೇಟಿ ಕೊಡ್ತಾ ಇದ್ದಾರೆ ತಂಡದ ಗಳಿಕೆ 27ಕ್ಕೆ ಏರಿಕೆ ಕಾಣ್ತಾ ಇದೆ. ಮತ್ತೆ ಪವನ್ ಟು ಸುನಿಲ್ ಬೀಸುವಂತ ಪ್ರಯತ್ನ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಮತ್ತೆ ಪವನ್ ಸುಂದರತೆ ಎಸೆತ ತಟ್ಟಿ ಮುಟ್ಟಿ ತಂಡಕ್ಕೆ ಡಾಟ್ ಬಾಲ್ಗಳ ಸೇರ್ಪಡೆ ಮತ್ತೆ ಅಂಕಪಟ್ಟಿಯನ್ನು ಸೇರ್ಕೊಳ್ತದೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳು ಪವನ್ ತೋರ್ಪಡಿಸ್ತಾ ಇದ್ದಾರೆ. ಗೋಲ್ಡನ್ ಪರವಾಗಿ ಮತ್ತೆ ಪವನ್ 3ನೇ ಬಾರಿ. ಪವನ್ ಟು ಸುನಿಲ್ ಸುಂದರತೆ ಎಸೆತ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳು 3 ಚುಕ್ಕಿ ಎಸೆತ ಗೋಲ್ಡನ್ ಪರವಾಗಿ ಪವನ್ ತೋರ್ಪಡಿಸ್ತಾ ಇದ್ದಾರೆ.
ಬಹಳಷ್ಟು ಸುಂದರತೆ ಎಸೆತ ಮತ್ತೆ ಕೂಡ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಪಟ್ಟಿಯನ್ನು ಸೇರ್ಕೊಳ್ತಾ ಇದ್ದಾರೆ. ಸುಂದರತೆ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಸತಃ 4 ಚುಕ್ಕಿ ಎಸೆತ. ಎರಡನೇ ಓವರ್ನಲ್ಲಿ ಸಿದ್ದು ಬೌಂಡರಿಯ ಪಾಲನ್ನು ಬಿಟ್ಟುಕೊಟ್ಟರು ಕೂಡ ಸುಂದರತೆ ಎಸೆತ. ಬ್ಯಾಕ್ ಟು ಬ್ಯಾಕ್ 5 ಚುಕ್ಕಿ ಎಸೆತ. ಪವನ್ ಈ ಮಧ್ಯದಲ್ಲಿ ಆ ಕಾರ್ಯವನ್ನು ಚುಕ್ಕಿ ಎಸೆತವಾಗಿ ಪರಿಣಾಮಿಸ್ತಾ ಮಾಡ್ತಾ ಇದ್ದಾರೆ. ಮೂರನೇ ಓವರ್ನ ಕೊನೆ ಎಸೆತ. ಸುಂದರತೆ ಎಸೆತ. ಓವರ್ ಥ್ರೋ ಮುಖಾಂತರ ಬೌಂಡರಿ. 4 ಓಟ ಸೇರ್ಪಡೆ ಆಗ್ತಾ ಇದೆ. ಮುಂದಿನ 1+4. LML ಹಾಗೂ FIC ನಡುವಣ ಪಂದ್ಯ. ಎರಡು ತಂಡದ ನಾಯಕರು ನಾಳೆ ಚಂಬಿಕೆಗಾಗಿ ಮುಖ್ಯ ವೇದಿಕೆ ಬಳಿ ಬರಬೇಕು. 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಗಳಿಕೆ 32ಕ್ಕೆ 3 ಉದ್ದರಿ ನಷ್ಟವಾಗ್ತಾ ಇದೆ. ಬಹಳಷ್ಟು ಸುಂದರತೆ ಓವರ್ ತೋರ್ಪಡಿಸಿದ್ರು ಪವನ್. ಕೊನೆ ಎಸೆತದಲ್ಲಿ ಓವರ್ ಥ್ರೋ ಮುಖಾಂತರ ಬೌಂಡರಿ ದಾಖಲಾಗ್ತಾ ಇದೆ. RK ತಂಡದ ಮೊತ್ತ 32ಕ್ಕೆ 3 ವಿಕೆಟ್ ಅನ್ನು ನಷ್ಟವಾಗ್ತಾ ಇದೆ. ಮತ್ತೆ ಎಸೆತಗಾರಿಕೆಯಲ್ಲಿ ಸಿದ್ಧನ ಪರಿಚಯವಾಗ್ತಾ ಇದೆ. ಸಿದ್ಧ ಟು ಸುನಿಲ್. ರಿವರ್ಸ್ ಮಾಡುವ ಯತ್ನ. ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಎರಡನೇ ಎಸೆತಕ್ಕೆ ಸಿದ್ಧ. ಬೇಯಿಸುವಂತ ಪ್ರಯತ್ನ. ಚುರುಕಿನ ಕ್ಷೇತ್ರರಕ್ಷಕ ಮಿಡ್ ವಿಕೆಟ್ ಪರವಾಗಿ ಚೆಂಡನ್ನು ತಡೆಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಮತ್ತೆ ಸಿದ್ದು ಮೂರನೇ ಎಸೆತಕ್ಕಾಗಿ. ಸುಂದರತೆ ಎಸೆತ. ಸತತ 3 ಚುಕ್ಕಿ ಎಸೆತ. ಬ್ಯಾಕ್ ಟು ಬ್ಯಾಕ್ ಚುಕ್ಕಿ ಎಸೆತ ಸಿದ್ದು ತೋರ್ಪಡಿಸ್ತಾ ಇದ್ದಾರೆ. ಪ್ರಥಮ ಓವರ್ನಲ್ಲಿ ಸಿದ್ದು ಬೌಂಡರಿಯ ಮಾಲೆಯನ್ನು ಬಿಟ್ಟುಕೊಟ್ರು ಕೂಡ ಎರಡನೇ ಓವರ್ನ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ. ಮತ್ತೆ ಸಿದ್ದು ಟು ಸುನೀಲ್. ಸುಂದರತೆ ಹೊಡೆತ. ಬೌಂಡರಿ. ಸಿದ್ದು 4ನೇ ಎಸೆತದಲ್ಲಿ ಬೌಂಡರಿಯನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಸುನೀಲ್ ಬ್ಯಾಟಿನ ಚಿಮಿದ. ಪ್ರಥಮ ಬೌಂಡರಿ ಕೂಡ. 4 ಓಟದ ಸೇರ್ಪಡೆ ಮುಖಾಂತರ ತಂಡದ ಒಟ್ಟು ಗಳಿಕೆ 36ಕ್ಕೆ ಏರಿಕೆ ಆಗ್ತಾ ಇದೆ. ಮತ್ತೆ ಸಿದ್ದು 5ನೇ ಎಸೆತಕ್ಕಾಗಿ. ಸುಂದರತೆ ಎಸೆತ. ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಚುಕ್ಕಿ ಎಸೆತ. ನೇರ ಗೂಟ ರಕ್ಷಕನ ಕೈ ಸೇರ್ತಾ ಇದೆ ಚೆಂಡು. ಮತ್ತೆ ಕೊನೆ ಎಸೆತಕ್ಕಾಗಿ ಸಿದ್ದು ಟು ಸುನಿಲ್. ಸುಂದರತೆ ಎಸೆತ. ರಿಸ್ಕಿ ಓಟ ಸಂಪಾದನೆ ಆಗ್ತಾ ಇದೆ. ತಂಡಕ್ಕೆ ಒಂದು ಓಟದ ಸೇರ್ಪಡೆ ಕೂಡ ಸಂಪೂರ್ಣಗೊಳ್ತಾ ಇದ್ದಾರೆ. 5 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಗಳಿಕೆ 37ಕ್ಕೆ 3 ಉದ್ದರಿಯ ನಷ್ಟವಾಗ್ತಾ ಇದೆ. 37ಕ್ಕೆ 3. ಕೊನೆಯ 18 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಆದಷ್ಟು ಬೇಗ ಪಂದ್ಯಕೂಟನು ಆರಂಭಿಸಬೇಕು. ತನ್ನ ಕೂಟದ ಪ್ರಥಮ ಹಾಗೂ ತಂಡದ
6ನೇ ಓವರ್ನ ಎಸೆತಗಾರಿಕೆ ಭಾಗದಲ್ಲಿ ಮಧುನ ಪರಿಚಯವಾಗ್ತಾ ಇದೆ. ಮಧು ಟು ಸುನಿಲ್. ಸುಂದರತೆ ಎಸೆತ ಡಾಟ್ ಬಾಲ್ ಆಗ್ತಾ ಇದೆ. ಕ್ಯಾಚ್ಗೆ ಬಲವಾದ ಮನವಿ, ಅಂಪೈರ್ನಿಂದ ನಕಾರಾತ್ಮಕ ತೀರ್ಪು. ಮತ್ತೆ 2ನೇ ಬಾರಿ ಮಧು. ಸುಂದರತೆ ಎಸೆತ, ಯಾವುದೇ ರನ್ನ ಮಳೆ ಸುನಿಲ್ ಬ್ಯಾಟ್ನಿಂದ ಕಂಡು ಬರ್ತಾ ಇಲ್ಲ. ತಂಡದ 37ರಲ್ಲಿ ಸ್ಥಗಿತ ಕಾಣ್ತಾ ಇದೆ. ಮತ್ತೆ 3ನೇ ಬಾರಿ ಸಿದ್ದು. ಬೇಯಿಸುವಂತ ಪ್ರಯತ್ನ, ಬ್ಯಾಟ್ ಬಿಟ್ಟು ಲೆಗ್ನ ಮೇಲೆ ಬಡಿತಾ ಇದೆ ಚೆಂಡು. ಸುಂದರತೆ ಎಸೆತಗಾರಿಕೆಯನ್ನು ಮಧು ತೋರ್ಪಡಿಸ್ತಾ ಇದ್ದಾರೆ ಗೋಲ್ಡನ್ ಪರವಾಗಿ. ಆರನೇ ಓವರ್ನ 3 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ 4ನೇ ಬಾರಿ ಮಧು. ಸುಂದರತೆ ಎಸೆತ, ಮಧು ತೋರ್ಪಡಿಸ್ತಾ ಇದ್ದಾರೆ ಗೋಲ್ಡನ್ ಪರವಾಗಿ. ಬಿಜಿ ನಟರಾಜ್ ಅವರು ದಯವಿಟ್ಟು ಮುಖ್ಯ ವೇದಿಕೆ ಬಳಿ ಬರಬೇಕು. ಬಿಜಿ ನಟರಾಜ್ ಅವರು ದಯವಿಟ್ಟು ಮುಖ್ಯ ವೇದಿಕೆ ಬಳಿ ಬರಬೇಕು. ಮತ್ತೆ ಮಧು ಬೇಯಿಸುವಂತ ಪ್ರಯತ್ನ, ಬೌಂಡರಿ. ಮೇಡ್ ವಿಕೆಟ್ ನಲ್ಲಿ 4 ಓಟದ ಸೇರ್ಪಡೆ ಆಗ್ತಾ ಇದೆ. ಸುನಿಲ್ ದಾಂಡಿನ ಚಿಮಿದ ಮುಂದಿನ 2ನೇ ಬೌಂಡರಿ. FIC ಹಾಗೂ LML ತಂಡದ ನಡುವಣ 2 ತಂಡದ ಆಟಗಾರರು ನಾಣ್ಯ ಚಿಂಬಿಗಾಗಿ ದಯವಿಟ್ಟು ಮುಖ್ಯ ವೇದಿಕೆ ಮುಂಭಾಗ ಬರಬೇಕು. ತಂಡದ ಒಟ್ಟು ಗಳಿಕೆ 41ಕ್ಕೆ ಏರಿಕೆ ಕಾಣ್ತಾ ಇದೆ. ಹಾಗೂ ಬಿಜಿ ನಟರಾಜ್ ಅವರು ಸಹ ಮುಖ್ಯ ವೇದಿಕೆ ಬಳಿ ಬೇಯಿಸುವಂತ ಪ್ರಯತ್ನ, ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. 6 ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಗಳಿಕೆ 42. ಕೊನೆಯ 12 ಚೆಂಡಿನ ಆಟ ಕೂಡ ಬಾಕಿ ಉಳಿತಾ ಇದೆ. ಗಮನಿಸಿಕೊಳ್ಳಿ, ಆದಷ್ಟು ಬೇಗ ಪಂದ್ಯಕೂಟವನ್ನು ನಡೆಸಬೇಕು. ಪ್ರಥಮ ಸೆಕ್ಷನ್ 12 ಎಸೆತ ಬಾಕಿ ಉಳಿತಾ ಇದೆ. ತನ್ನ ಕೂಟದ 2ನೇ ಹಾಗೂ ತಂಡದ 7ನೇ ಓವರ್ನ ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ಪವನ್ನ ಪರಿಚಯವಾಗ್ತಾ ಇದೆ. ತಂಡದ ಗಳಿಕೆ 42. 3 ಉದ್ದರಿಯ ನಷ್ಟವಾಗ್ತಾ ಇದೆ. ಮತ್ತೆ ಪವನ್, ಸುಂದರತೆ ಎಸೆತ, ಡಾಟ್ ಬಾಲ್ಗಳ ಸೇರ್ಪಡೆ. ಮತ್ತೊಬ್ಬರು ನಮ್ಮ ಬಾಗುಂಡೆ ಗ್ರಾಮಸ್ಥರು ಹಾಗೂ ಅಂಚೆ ಇಲಾಖೆಯ ನೌಕರಾದಂತ ತೀನಣ್ಣನವರು ಸಹ ವೇದಿಕೆ ಬಳಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಮತ್ತೆ 2ನೇ ಬಾರಿ ಪವನ್ ಟು ಸುನಿಲ್. ಸ್ವೀಪ್ ಮಾಡುವಂತ ಯತ್ನ, ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಪವನ್ 2ನೇ ಓವರ್ನಲ್ಲೂ ಕೂಡ ಬಹಳಷ್ಟು ಸುಂದರತೆ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದೆ. ಗೋಲ್ಡನ್ ಪರವಾಗಿ ಯಶಸ್ವಿ ಬೌಲರ್ ಆಗ್ತಾ ಇದ್ದಾರೆ. ಮತ್ತೆ 3ನೇ ಬಾರಿ ಬೇಯಿಸುವಂತ ಪ್ರಯತ್ನ, ಸುಂದರತೆಯ ಫೀಲ್ಡಿಂಗ್ ಕೂಡ. ಶಂಕರ್ ಮತ್ತೆ ಕೂಡ ಬೀಸುವಂತ ಪ್ರಯತ್ನ. ತಂಡಕ್ಕೆ ರಿಸ್ಕಿ ಓಟದ ಸಂಪಾದನೆ ಸಂಪೂರ್ಣಗೊಳ್ತಾ ಇದ್ರೆ ತಂಡದ ಗಳಿಕೆ 43ಕ್ಕೆ ಏರಿಕೆ ಆಗ್ತಾ ಇದೆ. 7ನೇ ಓವರ್ನ
ಕಡೆಯ 2 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ರೆಹಮಾನ್ ಸ್ಟ್ರೈಕ್ ಅನ್ನು ಬಳಸ್ಕೊಳ್ತಾ ಇದ್ದಾರೆ. ಕೋರ್ಟಸ್ ಆಗಿ ಬಂದ ಚೆಂಡು ಗ್ಯಾಪ್ ನಲ್ಲಿ ಬಾರಿಸಿದ್ರು. ಲಾಂಗ್ ಆನ್ ನಲ್ಲಿ 4 ಓಟದ ಸೇರ್ಪಡೆ ಆಗ್ತಾ ಇದೆ. ಬೌಂಡರಿ. ತಂಡದ ಗಳಿಕೆ 47ಕ್ಕೆ ಏರಿಕೆ ಕಾಣ್ತಾ ಇದೆ. ಬಾಗಲಗುಂಟೆಯ ಮತ್ತೊಬ್ಬರು ಹಿರಿಯ ಮುಖಂಡರು ಹಾಗೂ ನಮ್ಮ ಮಾರ್ಗದರ್ಶಕರಾದಂತಹ ಈರಣ್ಣನವರಿಗೆ ಅಭಿನಂದನೆಗಳು. ಸುಂದರತೆ ಎಸೆತ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. 7 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಒಟ್ಟು ಗಳಿಕೆ 47. 3 ಉದ್ದರಿಯ ನಷ್ಟವಾಗ್ತಾ ಇದೆ. 47 ಫ್ರಮ್ 3 ವಿಕೆಟ್ಸ್. ಕೊನೆಯ 6 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಆದಷ್ಟು ಬೇಗ ಪಂದ್ಯಾಕೂಟವನ್ನು ನಡೆಸಬೇಕು. ಕೊನೆ ಓವರ್ನ ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ಮಧುನ ಪರಿಚಯವಾಗ್ತಾ ಇದೆ. ಮಧು ಟು ಸುನೀಲ್. ಬೇಯಿಸುವಂತ ಪ್ರಯತ್ನ. ಫೀಲ್ಡಿಂಗ್ ನಲ್ಲಿ ಕೊಂಚ ಗಲಿಬಿಲಿಕೊಂಡ್ರು ಕೂಡ ಯಾವುದೇ ಓಟವು ಪಂದ್ಯದಲ್ಲಿ ಕಂಡು ಬರ್ತಾ ಇಲ್ಲ ತಂಡದ. ಕೊನೆಯ ಓವರ್ನ 5 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಅನಿಲ್ 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 ಅವರು ವೇದಿಕೆ ಬರಬೇಕು. ಮತ್ತೆರಡನೇ ಬಾರಿ ಮಧು. ಬೇಯಿಸುವಂತ ಪ್ರಯತ್ನ. ಲಾಂಗ್ ನಲ್ಲಿ ತಂಡಕ್ಕೆ ಯಾವುದೇ ರನ್ನ ಧಾರಣೆಯನ್ನು ಸುನಿಲ್ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಬಿಗಿ ಭದ್ರತೆಯ ಎಸೆತಗಾರಿಕೆಯನ್ನು ಗೋಲ್ಡನ್ ತಂಡದ ಆಟಗಾರರು ತೋರ್ಪಡಿಸ್ತಾ ಇದ್ದಾರೆ. ಕೊನೆಯ ಓವರ್ನ 4 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ 3ನೇ ಬಾರಿ ಮಧು. ಬೇಯಿಸುವಂತ ಪ್ರಯತ್ನ. ಮಿಡ್ ವಿಕೆಟ್ ನಲ್ಲಿ ಬೌಂಡ್ರಿ. ಮಹೇಶ್ ಅವರಿಗೂ ಸಹ ಸ್ವಾಗತ. ಈಗ ನಮ್ಮ ಪಾವಗಡ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಅಂಚೆ ಇಲಾಖೆ ನೌಕರರಾದಂತಹ ಈರಣ್ಣನವರಿಗೆ ಅನಿಲ್ ಅವರಿಂದ ಪುಟ್ಟ ಸನ್ಮಾನ. ತಂಡದ ಒಟ್ಟು ಗಳಿಕೆ 51ಕ್ಕೆ ಏರಿಕೆ ಆಗ್ತಾ ಇದೆ. ಅರ್ಧ ಶತಕವನ್ನು ಪೂರೈಸ್ತಾ ಇದೆ ಆರ್ಕೆ. ಮತ್ತೆ 4ನೇ ಬಾರಿ ಮಧು. ಬೇಯಿಸುವಂತ ಪ್ರಯತ್ನ. ಬಹಳಷ್ಟು ಸುಂದರತೆಯ ಫೀಲ್ಡಿಂಗ್ ಗೋಲ್ಡನ್ ಪರವಾಗಿ ತೋರ್ಪಡಿಸ್ತಾ ಇದ್ದಾರೆ ಸಹ ಆಟಗಾರರು. ಕೊನೆ ಓವರ್ನ 2 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಮಧು 5ನೇ ಬಾರಿ. ಸುಂದರತೆ ಎಸೆತ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಕೊನೆ ಓವರ್ನ ಕೊನೆ ಎಸೆತ ಕೂಡ ಬಾಕಿ ಉಳಿತಾ ಇದ್ರೆ 4 ಚುಕ್ಕಿ ಎಸೆತ ಕೊನೆ ಓವರ್ನಲ್ಲಿ ಕಂಡು ಬರ್ತಾ ಇದೆ. 1 ಬೌಂಡರಿಯನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ ಮಧು. ಕೊನೆ ಎಸೆತ ಲಾಸ್ಟ್ ಬಾಲ್ ಆನ್ ರನ್ನಿಂಗ್. ಸುಂದರತೆ ಎಸೆತ. ಅದೇ ರೀತಿ 8 ಓವರ್ನ ಮುಕ್ತಾಯ ಕಾಣ್ತಾ ಇದೆ. ಬಿಜೆಪಿ ಮುಖಂಡರು ಹಾಗೂ ಬಾಲಾಜಿ ಎಂಟರ್ಪ್ರೈಸಸ್ ಮಾಲೀಕರಾದಂತ ಮಹೇಶ್ ಬೀರಾರ್ ಅವರಿಗೆ ಸನ್ಮಾನ ಸಮಾರಂಭ ನಮ್ಮ ರಾಜಣ್ಣನವರು ಹಾಗೂ ಯತೀಶಪ್ಪನವರಿಂದ. ಅವರು ಸಹ ಅತ್ಯುತ್ತಮ ಕ್ರಿಕೆಟ್ ಆಟಗಾರರು. ವೇದವರು ಸಹ ವೇದಿಕೆ ಮೇಲೆ ಬರಬೇಕು. ಗೋಲ್ಡನ್ ಫ್ರೆಂಡ್ಸ್ ಕ್ರಿಕೆಟರ್ಸ್ ತಂಡ ಜಯಗಳಿಸಲು 48 ಎಸೆತದ ಮುಂದೆ 52 ಜಯದ ಗುರಿ. 48ಕ್ಕೆ 52. ಊಟದ ವ್ಯವಸ್ಥೆ ರೆಡಿಯಾಗಿದೆ.
ಹೋಗುವವರು ಊಟ ಮಾಡ್ಕೊಂಡು ಹೋಗಿ. ಈ ಊಟದ ವ್ಯವಸ್ಥೆಯನ್ನು ನಮ್ಮ ದಾನಿಗಳು, ಸಮಾಜ ಸೇವಕರು ಆದಂತಹ ಲಕ್ಷ್ಮಣ್ ಗೌಡರವರಿಂದ ಸತತ 2 ದಿವಸಗಳ ಕಾಲ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಸಾರಥ್ಯವನ್ನು ಅವರ ಶಿಷ್ಯರಾದ ವೇದಮೂರ್ತಿ ಅವರು ಅವರ ತಂದೆಯ ಹಾದಿಯಲ್ಲಿ ಸಾಕ್ತಾ ಎಲ್ಲರಿಗೂ ಅನ್ನದಾನವನ್ನು ತಮ್ಮ ಇಂಚರ್ ತಗೊಂಡು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಒಂದೆಡೆಯಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ LML ತಂಡದ ನಾಯಕ ಹಾಗೂ FYC ತಂಡದ ನಾಯಕ ಅದೃಷ್ಟದ ನಾಣ್ಯ ಚಿಮ್ಮಿಕೆಗಾಗಿ ಮುಖ್ಯ ವೇದಿಕೆ ಬಳಿ ಬರಬೇಕು. ಗಮನಿಸಿಕೊಳ್ಳಿ, 2 ತಂಡದ ನಾಯಕರು. LML ತಂಡದ ನಾಯಕ ಹಾಗೂ FYC ತಂಡದ ನಾಯಕ ವೇದಿಕೆ ಬಳಿ ಬರಬೇಕು. ನಾಣ್ಯ ಚಿಮ್ಮಿಕೆಯನ್ನು ಮಹೇಶ್ BR ಅವರು, ಮಾಜಿ ಆಟಗಾರರು ಮಹೇಶ್ BR ಅವರು ನಡೆಸಿಕೊಳ್ಬೇಕಾಗಿ ವಿನಂತಿ. ಅದೇ ರೀತಿ RK ತಂಡದ ಆಟಗಾರರು ಆದಷ್ಟು ಬೇಗ ಫೀಲ್ಡಿಂಗ್ ಸಿದ್ಧತೆಯನ್ನು ಮಾಡ್ಕೋಬೇಕು. ಗೋಲ್ಡನ್ ಫ್ರೆಂಡ್ಸ್ ಕ್ರಿಕೆಟರ್ಸ್ ತಂಡ ಜಯಗಳಿಸಲು 48 ಎಸೆತ, ಜಯಕ್ಕಾಗಿ 52 ಓಟಗಳು, 52 ರನ್ಸ್. ಅದೇ ರೀತಿ LML ತಂಡದ ನಾಯಕ ಟಾಸ್ಗಾಗಿ ಮುಖ್ಯ ವೇದಿಕೆ ಬಳಿ ಬರಬೇಕು. ತಮಗಾಗಿ FYC ತಂಡದ ನಾಯಕ ಕಾಯ್ತಾ ಇದ್ದಾರೆ. ಗಮನಿಸಿಕೊಳ್ಳಿ, ದಾಂಡಿಗರು ಕೂಡ ಒಂದೆಡೆಯಲ್ಲಿ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ರೆ. ಸ್ಟ್ರೈಕ್ ನಲ್ಲಿ ಗೌತಮ್, ನಾನ್ ಸ್ಟ್ರೈಕ್ ನಲ್ಲಿ ಸೋಮನ ಪರಿಚಯವಾಗ್ತಾ ಇದೆ ಎಸೆತಗಾರಿಕೆನಾಗಿ. ಬ್ರಿಜೇಶ್ ನ ಪರಿಚಯವಾಗ್ತಾ ಇದೆ ಎಸೆತಗಾರಿಕೆನಾಗಿ. ಪ್ರಥಮ ಓವರ್ನ 6 ಎಸೆತಕ್ಕಾಗಿ ಬ್ರಿಜೇಶ್. ಕ್ಕೆ 52 ಸುಂದರತೆ ಎಸೆತ. ಫೀಲ್ಡಿಂಗ್ ನಲ್ಲಿ ಕೊಂಚ ಗಲಿಬಿಲಿ ಆಗ್ತಾ ಇದ್ದಾರೆ RK ತಂಡದ ಆಟಗಾರರು. ಪ್ರಥಮ ಎಸೆತ ಬೌಂಡರಿ, ಗೌತಮ್ ಬ್ಯಾಟ್ ನಿಂದ ದಾಖಲಾಗ್ತಾ ಇದೆ. LML ಟಾಸ್ ಅನ್ನು ಗೆದ್ದಿದೆ. ಮತ್ತೆ ಬ್ರಿಜೇಶ್ ರಿವರ್ಸ್ ಮಾಡುವ ಯತ್ನ, ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡಗಳಿಗೆ 4 ಸ್ಥಗಿತವಾಗ್ತಾ ಇದೆ. ಪ್ರಥಮ ಓವರ್ 4 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಈಗ ನಡೆದಂತಹ ಅದೃಷ್ಟದ ನಾಣಿ ಚಿಮಿಕೆಯಲ್ಲಿ LML ತಂಡ ಟಾಸ್ ಅನ್ನು ಜಯಿಸ್ತಾ ಇದೆ. ಆದಷ್ಟು ಬೇಗ ಬೋಲ್ ಟಾಸ್ ಆಗಿ ಬಂದ ಚೆಂಡು ಸ್ಲೇಪ್ ನಲ್ಲಿ ಕಟ್ ಮಾಡುವ ಯತ್ನ, ನೇರ ಗೂಟ ರಕ್ಷಕನ ಕೈಲಿ ಚೆಂಡು ಸೇರ್ಕೊಳ್ತಾ ಇದ್ರೆ 3 ಎಸೆತದ ಬಳಿಕ ತಂಡದ ಒಟ್ಟುಗಳಿಗೆ 4. ಪ್ರಥಮ ಓವರ್ನ 3 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಔಟ್ಗಾಗಿ ಬಲವಾದ ಮನವಿ ಕೂಡ ಬ್ರಿಜೇಶ್ ತೋರ್ಪಡಿಸ್ತಾ ಇದ್ದಾರೆ. ಸುಂದರತೆ ಎಸೆತ ಕ್ಯಾಚ್ ಆಗೋ ಸಾಧ್ಯತೆ. ಹೌದು, ಇದರೊಂದಿಗೆ ಗೌತಮ್ ಇನ್ನಿಂಗ್ಸ್ ಅಂತ ಕಾಣ್ತಾ ಇದೆ. ಪ್ರಥಮ ಓವರ್ನ 5ನೇ ಎಸೆತದಲ್ಲಿ ಕ್ಯಾಚ್ ಅನ್ನು ಕೊಟ್ಟು ಫೇಲ್ ಅನ್ನು ಸಾಕ್ತಾ ಇದ್ದಾರೆ ಗೌತಮ್. ಪಂದ್ಯದ ವೀಕ್ಷಣೆಗೆ ಮರಳುತ್ತಾ ಇದ್ದಾರೆ. ಮತ್ತೆ ಹೊಸ ಆಟಗಾರ ಸಿದ್ಧ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಪ್ರಥಮ ಓವರ್ನ ಕೊನೆಯ ಎಸೆತ ಕೂಡ ಬಾಕಿ ಉಳಿತಾ ಇದೆ. ಸುಂದರತೆ ಎಸೆತ ಮತ್ತೆ ಕೂಡ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಗಳಿಕೆ 4.
ಬಹಳಷ್ಟು ಸುಂದರತೆ ಎಸೆತಗಾರಿಕೆಯನ್ನು ಬ್ರಿಜೇಶ್ ತೋರ್ಪಡಿಸಿದ್ರು. ಬ್ರಿಜೇಶ್ ಪ್ರಥಮ ಎಸೆತವನ್ನು ಬೌಂಡರಿಯನ್ನು ಬಿಟ್ಟುಕೊಟ್ರು ಕೂಡ ಸತಃ 5 ಎಸೆತ ಚುಕ್ಕಿ ಎಸೆತ ಡಾಟ್ ಬಾಲ್ ಆಗಿ RK ಪರವಾಗಿ ತೋರ್ಪಡಿಸ್ಕೊಡ್ತಾ ಇದ್ದಾರೆ. 6 ಎಸೆತದ ಬಳಿಕ ತಂಡದ ಗಳಿಕೆ 4. ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ವಾಸನ ಪರಿಚಯವಾಗ್ತಾ ಇದೆ. ವಾಸ್ ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ವಾಸು 2ನೇ ಓವರ್ನ ಪ್ರಥಮ ಎಸೆತವನ್ನು ಎಸೆಯುವ ಅನಿವಾರ್ಯತೆ. ಸ್ಟ್ರೈಕ್ ನಲ್ಲಿ ಸೋಮು. ಸುಂದರತೆ ಎಸೆತ ರಿಸ್ಕಿ ಓಟದ ಸಂಪಾದನೆ ಸಂಪೂರ್ಣಗೊಳ್ತಾ ಇದ್ರೆ ತಂಡದ ಮೊತ್ತ 5ಕ್ಕೆ ಏರಿಕೆ ಕಾಣ್ತಾ ಇದೆ. ಮತ್ತೆ 2ನೇ ಬಾರಿ ವಾಸು ಟು ಸಿದ್ದು. ಮುಟ್ಟಿ ತಂಡಕ್ಕೆ ಒಂದು ಓಟದ ಸೇರ್ಪಡೆ ಕೂಡ ಸಂಪೂರ್ಣಗೊಳ್ತಾ ಇದ್ರೆ ತಂಡದ ಗಳಿಕೆ 6ಕ್ಕೆ ಏರಿಕೆ ಆಗ್ತಾ ಇದೆ. ನಿಧಾನಗತಿಯ ರಂದಾಣೆಯನ್ನು ಗೋಲ್ಡನ್ ಫ್ರೆಂಡ್ಸ್ ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ವಾಸು 3ನೇ ಬಾರಿ ಮತ್ತೆ ಸ್ಟ್ರೈಕ್ ನಲ್ಲಿ ಸೋಮು. ಸುಂದರತೆ ಎಸೆತ ಮತ್ತೆ ಕೂಡ ಮುಟ್ಟಿ ಒಂದು ಓಟದ ಸೇರ್ಪಡೆ ಸಂಪೂರ್ಣವಾಗ್ತಾ ಇದ್ರೆ ತಂಡದ ಗಳಿಕೆ 7ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 2ನೇ ಓವರ್ನ ಅಂತಿಮ 3 ಎಸೆತ ಕೂಡ ಬಾಕಿ ಉಳಿತಾ ಇದೆ. ವಾಸು ಸುಂದರತೆಯ ಎಸೆತಗಾರಿಕೆಯನ್ನು RK ಪರವಾಗಿ ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ 4ನೇ ಬಾರಿ ಸುಂದರತೆ ಎಸೆತ ಅಷ್ಟೇ ಸುಂದರತೆಯ ಫೀಲ್ಡಿಂಗ್ ಕೂಡ RK ತಂಡದ ಆಟಗಾರರು ತೋರ್ಪಡಿಸ್ತಾ ಇದ್ರೆ 2ನೇ ಓವರ್ನ 2 ಎಸೆತ ಕೂಡ ಬಾಕಿ ಉಳಿತಾ ಇದೆ. ತಂಡದ ಗಳಿಕೆ 7ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಮತ್ತೆ ವಾಸು ಲಾಂಗ್ ನಲ್ಲಿ ಬೀಸುವಂತ ಪ್ರಯತ್ನ. ಸುಂದರತೆಯ ಕ್ಷೇತ್ರರಕ್ಷಕರು RK ಪರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ತಂಡದ ಗಳಿಕೆ 7ರಲ್ಲಿ ಸ್ಥಗಿತವಾಗ್ತಾ ಇದ್ದಾರೆ. 2ನೇ ಓವರ್ನ ಕೊನೆಯ ಎಸೆತ ಸುಂದರತೆ ಎಸೆತ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದ್ರೆ 2 ಓವರ್ಗಳ ಮುಕ್ತಾಯದ ಬಳಿಕ 7ಕ್ಕೆ ಒಂದು ಉದ್ದರಿಯ ನಷ್ಟವಾಗ್ತಾ ಇದೆ. ತನ್ನ ಕೂಟದ 2ನೇ ಹಾಗೂ ತಂಡದ 3ನೇ ಓವರ್ನ ಎಸೆತಗಾರಿಕೆಯಲ್ಲಿ ಬ್ರಿಜೇಶ್ ಮತ್ತೆ ಪರಿಚಯವಾಗ್ತಾ ಇದ್ರೆ. ಸ್ಟ್ರೈಕ್ ನಲ್ಲಿ ಸಿದ್ದು. ಸ್ಟ್ರೈಕ್ ನಲ್ಲಿ ಸೋಮು. ಸುಂದರತೆ ಎಸೆತ ಅಷ್ಟೇ ಸುಂದರತೆಯ ಫೀಲ್ಡಿಂಗ್ ಕೂಡ ಮಿಡ್ ವಿಕೆಟ್ ಪರವಾಗಿ ಕಂಡು ಬಂತು. ಓದೋಟದ ಸೇರ್ಪಡೆ ಕೂಡ ಸಂಪೂರ್ಣವಾಗ್ತಾ ಇದ್ರೆ ತಂಡದ ಗಳಿಕೆ 8ಕ್ಕೆ ಏರಿಕೆ ಕಾಣ್ತಾ ಇದೆ. ಬಹಳಷ್ಟು ಸುಂದರತೆ ಕ್ಷೇತ್ರಕ್ಷಣವನ್ನು RK ತಂಡದ ಆಟಗಾರರು ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ಬ್ರಿಜೇಶ್
ಸುಂದರತೆ ಎಸೆತ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳ ಸೇರ್ಪಡೆ ಮತ್ತೆ ಅಂಕಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಮೂರನೇ ಓವರ್ನ ಮತ್ತೆ ಕೂಡ ಬೀಸುವಂತ ಪ್ರಯತ್ನ, ಕ್ಯಾಚ್ ಅನ್ನು ಕೂಡ ಕೈ ಚೆಲ್ತಾ ಇದ್ದಾರೆ ಕಾಣುತ್ತೆ. ಗೂಟ ರಕ್ಷಕನ ವೈಫಲ್ಯತೆ. ಸೀದಾ ಒಂದು ಯಶಸ್ವಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಬ್ರಿಜೇಶ್ ಸುಂದರತೆ ಎಸೆತ ಮೇಡ್ ವಿಕೆಟ್ ನಲ್ಲಿ ಒಂದು ಓಟದ ಸೇರ್ಪಡೆ ಕೂಡ ಸಂಪೂರ್ಣಗೊಳ್ತಾ ಇದೆ. ತಂಡದ ಗಳಿಕೆ 9ಕ್ಕೆ ಏರಿಕೆ ಕಾಣ್ತಾ ಇದ್ರೆ ಮೂರನೇ ಓವರ್ನ 2 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಬ್ರಿಜೇಶ್ ಟು ಸೋಮು. ಸುಂದರತೆ ಎಸೆತ ಬಹಳಷ್ಟು ಚುರುಕಿನ ಕ್ಷೇತ್ರ ರಕ್ಷಕ ಮಿಡ್ ವಿಕೆಟ್ ನಲ್ಲಿ ಕಾಣ್ತಾ ಇದ್ದಾರೆ ಸುನಿಲ್. ಮೂರನೇ ಓವರ್ನ ಕೊನೆಯ ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಬ್ರಿಜೇಶ್ ಟು ಸೋಮ. ಬ್ಯಾಕ್ ಟು ಬ್ಯಾಕ್ ಚುಕ್ಕಿ ಎಸೆತ. 3 ಓವರ್ನ ಮುಕ್ತಾಯದ ಬಳಿಕ ತಂಡದ ಗಳಿಕೆ 9ರಲ್ಲಿ ಸ್ಥಗಿತ ಕಾಣ್ತಾ ಇದ್ದಾರೆ. ನಿಧಾನ ಗತಿಯ ರಂದಾಣೆಯನ್ನು ಗೋಲ್ಡನ್ ಪರವಾಗಿ ಸಿದ್ಧ ಹಾಗೂ ಸೋಮ ತೋರ್ಪಡಿಸ್ತಾ ಇದ್ದಾರೆ. ಕೊನೆಯ 30 ಚೆಂಡಿನಲ್ಲಿ ಇನ್ನುಳಿದ 30 ಎಸೆತದಲ್ಲಿ ಜಯಕ್ಕಾಗಿ 43 ಓಟಗಳು ಬರಬೇಕಾಗಿದೆ. 30ಕ್ಕೆ 43. ಮತ್ತೆ ಎಸೆತಗಾರಿಕನಾಗಿ ವಾಸು. 4ನೇ ಓವರ್ನ ಎಸೆತಗಾರಿಕೆಯಾಗಿ ವಾಸುನ ಪರಿಚಯವಾಗ್ತಾ ಇದೆ. ವಾಸು ಟು ಸೀತಾ. ಸುಂದರದ ಎಸೆತ ಡಾಟ್ ಬಾಲ್ಗಳ ಸೇರ್ಪಡೆ ಚುಕ್ಕಿ ಎಸೆತ. 4ನೇ ಓವರ್ನ 5 ಎಸೆತ ಕೂಡ ಬಾಕಿ ಉಳಿತಾ ಇದೆ. ತಂಡದ ಗಳಿಕೆ 9ರಲ್ಲಿ ಸ್ಥಗಿತ ಕಾಣ್ತಾ ಇದೆ. ಮಾತೆ ಕೂಡ ಬೀಸುವಂತ ಪ್ರಯತ್ನ, ಲಾಂಗ್ ನಲ್ಲಿ ರನ್ ಔಟ್ ಆಗೋ ಸಾಧ್ಯತೆ. ಚೋರುಕಿನ ವೇಗದ ಓಟ ಕೂಡ ಕಂಡು ಬಂತು ಸೋಮ ಹಾಗೂ ಸಿದ್ದನ ನಡುವೆಯಲ್ಲಿ. ತಂಡಕ್ಕೆ ಒಂದು ಓಟದ ಸೇರ್ಪಡೆ ಮುಖಾಂತರ ತಂಡದ ಗಳಿಕೆ 10ಕ್ಕೆ ಏರಿಕೆ ಆಗ್ತಾ ಇದೆ. ಮತ್ತೆ 3ನೇ ಎಸೆತಕ್ಕಾಗಿ ವಾಸ್. ಸ್ಟ್ರೈಕ್ ನಲ್ಲಿ ಸೋಮು. ಸುಂದರತೆ ಎಸೆತ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಬ್ಯಾಟ್ ಬಿಟ್ಟು ಲೆಗ್ನ ಮೇಲೆ ಬಡಿತಾ ಇದ್ರು ಚೆಂಡು. 4ನೇ ಓವರ್ನ 3 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಸುಂದರ ದೇಶದ ತಾಟಿ ಮುಟ್ಟಿ ತಂಡಕ್ಕೆ ಒಂದು ಓಟದ ರಿಸ್ಕಿ ಓಟದ ಸಂಪಾದನೆ ಸಂಪೂರ್ಣಗೊಳ್ತಾ ಇದೆ. ಬಹಳಷ್ಟು ಚುರುಕಿನ ಕ್ಷೇತ್ರ ರಕ್ಷಣೆಯನ್ನು RK ತಂಡದ ಆಟಗಾರರು ತೋರ್ಪಡಿಸ್ತಾ ಇದ್ರೆ ತಂಡದ ಗಳಿಕೆ 11ಕ್ಕೆ ಏರಿಕೆ ಆಗ್ತಾ ಇದೆ. 4ನೇ ಓವರ್ ಅಂತಿಮ 2 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ವಾಸು. ಸುಂದರತೆ ಎಸೆತ, ಸುಂದರತೆ ಫೀಲ್ಡಿಂಗ್ ಕೂಡ RK. JDS ಮಹಿಳಾ ಘಟಕದ ಅಧ್ಯಕ್ಷರು ಆದಂತಹ ರಾಣಿ ಪ್ರತಾಪ್ ಮೇಡಮ್ ಅವರಿಗೆ ಬಾಗಲಗುಂಟೆ ಕಪ್ ಆಯೋಜಕರ ವತಿಯಿಂದ ಅವ್ರನ್ನ ಸ್ವಾಗತ ಬಯಸ್ತಾ ಇದ್ದೀವಿ.
ಸುಂದರತೆ ಎಸೆತ ಬೌಂಡರಿ ಪರವಾಗಿ ವಿಕೆಟ್ ಆಘಾತ. ಸಿದ್ಧಾನ ಇನ್ನಿಂಗ್ಸ್ ಕೂಡ ಅಂತ್ಯವಾಗ್ತಾ ಇದೆ. ಬ್ಯಾಕ್ ಟು ಫೇಲ್ ಸಿದ್ಧ ಪಂದ್ಯದ ವೀಕ್ಷಣೆಗೆ ಮರಳ್ತಾ ಇದ್ರೆ. 10 ತಂಡದ ಒಟ್ಟುಗಳಿಗೆ 11ಕ್ಕೆ 2 ಉದ್ದರಿ ನಷ್ಟವಾಗ್ತಾ ಇದೆ. ಮತ್ತೆ ಹೊಸ ಆಟಗಾರ ಮತ್ತೆ ಹೊಸ ಆಟಗಾರ ಅಂಕಿತ್ನ ಪರಿಚಯವಾಗ್ತಾ ಇದೆ. ದಾಸರಹಳ್ಳಿ ಜೆಡಿಎಸ್ ಘಟಕದ ಮಹಿಳಾ ಮುಖಂಡರಾದಂತಹ ರಾಣಿ ಪ್ರತಾಪ್ ಮೇಡಮ್ ಅವರಿಗೆ ಬಾಗಲಗುಂಟೆ ಕಪ್ ಆಯೋಜಕರ ವತಿಯಿಂದ ಅವರು ಹೃತ್ಪೂರ್ವಕಂತಹ ಅಭಿನಂದನೆಗಳು. 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಗಳಿಕೆ 11ಕ್ಕೆ 2 ಉದ್ದರಿ ನಷ್ಟವಾಗ್ತಾ ಇದ್ರೆ. 5ನೇ ಓವರ್ ನಸದುಗಾರಿಕೆಯಲ್ಲಿ ಸುನಿಲ್ನ ಪರಿಚಯವಾಗ್ತಾ ಇದೆ. ದ್ವಿತೀಯ ಬಹುಮಾನದ ದಾನಿಗಳಾದ ಮುನ್ನೇಗೌಡರು ಕಾರ್ಯಾಧ್ಯಕ್ಷರು ಜೆಡಿಎಸ್ ಮುಖಂಡರು ಕೂಡ ಇವರಿಗೂ ಕೂಡ ಪಂದ್ಯ ವೀಕ್ಷಣೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಸ್ವಾಗತ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಸುನೀಲ್ ಕುಸೋಮ 5ನೇ ಓವರ್ನ ಪ್ರಥಮ ಎಸೆತಕ್ಕಾಗಿ ಸುಂದರತೆ ಎಸೆತ ರಿಸ್ಕಿ ಓಟ ರನ್ಔಟ್ ಅನ್ನು ಕೈ ಚೆಲ್ತಾ ಇದ್ದಾರೆ ವಿಜಯ್. ತಂಡಕ್ಕೆ ಮತ್ತೊಂದು ರನ್ನಿನ ಸೇರ್ಪಡೆ ಮುಖಾಂತರ ತಂಡದ ಗಳಿಕೆ 12ಕ್ಕೆ ಏರಿಕೆ ಆಗ್ತಾ ಇದ್ರೆ. 5ನೇ ಓವರ್ನ 5 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಸ್ಟ್ರೈಕ್ ನಲ್ಲಿ ಹೊಸ ಆಟಗಾರ ಅಂಕಿತ್. ಮತ್ತೆ 2ನೇ ಬಾರಿ ಸುನಿಲ್. ಸುಂದರತೆ ಎಸೆತ ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. 5ನೇ ಓವರ್ನ 2 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಸುನಿಲ್ 3ನೇ ಬಾರಿ. ಸುಂದರತೆ ಎಸೆತ ಬ್ಯಾಕ್ ಟು ಚುಕ್ಕಿ ಎಸೆತ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಬಹಳಷ್ಟು ಸುಂದರತೆ ಎಸೆತಗಾರಿಕೆಯನ್ನು ಆರ್ಕೆ ಕ್ರಿಕೆಟರ್ಸ್ ತೋರ್ಪಡಿಸ್ತಾ ಇದ್ದಾರೆ. ಬ್ಯಾಟಿಂಗ್ ವೈಫಲ್ಯತೆಯನ್ನು ಗೋಲ್ಡನ್ ಬ್ಯಾಟಿಂಗ್ ವೈಫಲ್ಯತೆ ಕಾಣ್ತಾ ಇದೆ. 5ನೇ ಓವರ್ನ 3ನೇ ಎಸೆತ ವೈಡ್ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. ಅತಿರಿಕ್ತ ಓಟವನ್ನು ಸುನಿಲ್ ಬಿಟ್ಕೊಡ್ತಾ ಇದ್ರೆ ತಂಡದ ಗಳಿಕೆ 13ಕ್ಕೆ ಏರಿಕೆ ಆಗ್ತಾ ಇದೆ. ಐದನೇ ಓವರ್ನ 3 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಸುನಿಲ್ ಟು ಅಂಕಿತ್. ಬೀಸುವಂತ ಪ್ರಯತ್ನ, ಮೂನುಗಿ ಬೀಸುವಂತ ಪ್ರಯತ್ನ, ವೈಫಲ್ಯತೆಯನ್ನು ಕಾಳ್ತಾ ಇದ್ದಾರೆ ಅಂಕಿತ್. ಸುಂದರತೆ ಎಸೆತಗಾರಿಕೆಯನ್ನು ಸುನಿಲ್ ತೋರ್ಪಡಿಸ್ತಾ ಇದ್ರೆ 5ನೇ ಓವರ್ನ ಅಂತಿಮ 2 ಎಸೆತ ಕೂಡ ಬಾಕಿ ಉಳಿತಾ ಇದೆ. ತಂಡದ ಗಳಿಕೆ 13ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದ್ರೆ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳು, ಬಹಳಷ್ಟು ವೈಫಲ್ಯತೆಯನ್ನು ಗೋಲ್ಡನ್ ಕ್ರಿಕೆಟರ್ಸ್ ಬ್ಯಾಟಿಂಗ್ ವೈಫಲ್ಯತೆಯನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ 5ನೇ ಓವರ್ನ ಕೊನೆ ಎಸೆತಕ್ಕಾಗಿ ಸುನಿಲ್. ಬೀಸುವಂತ ಪ್ರಯತ್ನ,
ಓವರ್ನ ಮುಕ್ತಾಯ ಕಾಣ್ತಾ ಇದ್ರೆ 5 ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಗಳಿಕೆ 13ರಲ್ಲಿ ಸ್ಥಗಿತ ಕಾಣ್ತಾ ಇದೆ. 13ಕ್ಕೆ 2 ಉದ್ದರಿ ನಷ್ಟವಾಗ್ತಾ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ಹೊಸ ಬೌಲರ್ ಜೀವನ್ನ ಪರಿಚಯವಾಗ್ತಾ ಇದೆ. ಕೂಟದ ಪ್ರಥಮ ಹಾಗೂ ತಂಡದ 6ನೇ ಓವರ್ನ ಎಸೆತಗಾರಿಕೆ ವಿಭಾಗದಲ್ಲಿ ಜೀವನ್ ಟು ಸೋಮು ಮಾತೆ ಕೂಡ ಆಫ್ ನಲ್ಲಿ ಬೀಸುವಂತ ಪ್ರಯತ್ನ. 3ನೇ ಅಂಪೈರ್ನ ಮೊರೆ ಹೋಗ್ತಾ ಇದೆ. ರಿಸ್ಕಿ ಓಟವನ್ನು ಕದಿಯಲು ಹೋಗಿ 3rd ಅಂಪೈರ್ ಡಿಸಿಷನ್ ಪೆಂಡಿಂಗ್. ತಂಡದ ಗಳಿಕೆ 13ಕ್ಕೆ ಸ್ಥಗಿತವಾಗ್ತಾ ಇದ್ರೆ 2 ಉದ್ದರಿ ಕೂಡ ನಷ್ಟವಾಗ್ತಾ ಇದೆ. LML ತಂಡದ ಆಟಗಾರರು ತಮ್ಮ ನಿರ್ಣಯವನ್ನು ತಿಳಿಸಬೇಕು. ಸಮಯದ ಅಭಾವ ಇರುವುದರಿಂದ ಇಂದು 10 ಗಂಟೆಯ ಒಳಗೆ ಪ್ರತಿ ಪಂದ್ಯಾಟವನ್ನು ಮುಗಿಸಬೇಕಾಗಿದೆ. ಆದ್ದರಿಂದ ದಯವಿಟ್ಟು LML ತಂಡದ ಆಟಗಾರರು ತಮ್ಮ ನಿರ್ಣಯವನ್ನು ತಿಳಿಸಬೇಕು. ರನ್ಔಟ್ ಮುಖಾಂತರ ನಮ್ಮ ಅಂಕಿತ್ ದಾಸಹಳ್ಳಿ ಇನ್ನಿಂಗ್ಸ್ ಭಾಗದ ಪ್ರಭಾವಿ ಜೆಡಿಎಸ್ ಮುಖಂಡರು ಹಾಗೂ ಕರ್ನಾಟಕ ರಾಜ್ಯದ ಹಿರಿಯ ಉಪಾಧ್ಯಕ್ಷರು ಜಾತ್ಯತೀತ ಜನತಾ ದಳದ ಶ್ರೀಯುತ ಅಂದನಪ್ಪನವಣ್ಣನವರಿಗೆ ಬಾಗಲಗುಂಟೆಯ ಆಯೋಜಕರ ಪರವಾಗಿ ಹೃತ್ಪೂರ್ವಕದ ಅಭಿನಂದನೆಗಳು. ಅದೇ ರೀತಿ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಸೇವಾದಳದ ಮುಖ್ಯಸ್ಥರಾದಂತಹ ಪಾಪಣ್ಣನವರು ಸಹ ಅಭಿನಂದನೆಗಳು. ದೀಪು ಸೋದರತೆ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಜೀವನ್ ಮುನ್ನುಗ್ಗಿ ಬೀಸುವಂತ ಪ್ರಯತ್ನ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಪಟ್ಟಿಯನ್ನು ಸೇರ್ಕೊಳ್ತಾ ಇದ್ರೆ ತಂಡದ ಗಳಿಕೆ 13ರಲ್ಲಿ ಸ್ಥಗಿತ ಕಾಣ್ತಾ ಇದ್ರೆ 6ನೇ ಓವರ್ನ ಅಂತಿಮ 2 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಸತತ 4 ಚುಕ್ಕಿ ಎಸೆತ ಜೀವನ್ ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ಜೀವನ್ 5ನೇ ಎಸೆತಕ್ಕಾಗಿ ರಿವರ್ಸ್ ಮಾಡುವ ಯತ್ನ. 4 ಓಟದ ಸೇರ್ಪಡೆ ಬರ್ತಾ ಇದೆ. ಲೋಕಿ ಬ್ಯಾಟಿನ ಸೀಮಿತ ಪ್ರಥಮ ಬೌಂಡರಿ ಕೂಡ ತಂಡದ ಗಳಿಕೆ 17ಕ್ಕೆ ಏರಿಕೆ ಆಗ್ತಾ ಇದೆ. 6ನೇ ಓವರ್ನ ಅಂತಿಮ ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಜೀವನ್ ಸ್ವೀಪ್ ಮಾಡುವಂತ ಯತ್ನ. ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 6 ಓವರ್ಗಳ ಬಳಿಕ ತಂಡದ ಒಟ್ಟು ಗಳಿಕೆ 17ಕ್ಕೆ 3 ಉದ್ದರಿಯ ನಷ್ಟವಾಗ್ತಾ ಇದ್ರೆ ಕೊನೆಯ 12 ಚೆಂಡಿನ ಆಟ ಕೂಡ ಬಾಕಿ ಉಳಿತಾ ಇದೆ. ಹಿರಿಯ ಜೆಡಿಎಸ್ ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಸುನಿಲ್ ಪರಿಚಯವಾಗ್ತಾ ಇದೆ. ಸುನಿಲ್ ಟು ಸೋಮ. ವೈಡ್ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. ಅತಿರಿಕ್ತ ಓಟವನ್ನು ಸುನಿಲ್ ಬಿಟ್ಟುಕೊಡ್ತಾ ಇದ್ದಾರೆ. ತಂಡದ ಗಳಿಕೆ 18ಕ್ಕೆ ಏರಿಕೆ ಕಾಣ್ತಾ ಇದೆ. 7ನೇ ಓವರ್ನ ಚಾಲ್ತಿಯ 6 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಬೌಂಡರಿ 4 ಓಟದ ಸೇರ್ಪಡೆ ಆಗ್ತಾ ಇದೆ. ತಂಡದ ಗಳಿಕೆ 22ಕ್ಕೆ ಏರಿಕೆ ಕಾಣ್ತಾ ಇದೆ.
ದಾನಿಗಳಲ್ಲಿ ದಾನಿಗಳಾಗಿರ್ತಕ್ಕಂಥ ಅಂದನಪ್ಪ ಗೌಡ್ರು ಇವರಿಗೆ ಸಂಸ್ಥೆಯ ಪರವಾಗಿ ಸ್ವಾಗತ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಶ್ರೀಯುತರು ಅಂದನಪ್ಪರವರಿಗೆ ಸ್ವಾಗತ ಸುಸ್ವಾಗತ. ಪಂದ್ಯ ವೀಕ್ಷಣೆಗೂ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಂಘಟಕರ ಪರವಾಗಿ ರೂಪದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸುಂದರತೆ ಎಸೆತ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ತಂಡದ ಗಳಿಕೆ 23ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಅದೇ ರೀತಿ ದ್ವಿತೀಯ ಬಹುಮಾನದ ದಾನಿಗಳಾಗಿರ್ತಕ್ಕಂಥ ಮುನ್ನೇಗೌಡರು ಕಾರ್ಯಾಧ್ಯಕ್ಷರು JDS ಇವರಿಗೂ ಕೂಡ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಎರಡನೇ ಬಹುಮಾನದ ದಾನಿಗಳು ಕೂಡ ಮುನ್ನೇಗೌಡರು. ಸುಂದರತೆಯ ಫೀಲ್ಡಿಂಗ್ ಕೂಡ ರೆಹಮಾನ್ ತೋರ್ಪಡಿಸಿದ್ರು. ತಂಡದ ಒಟ್ಟು ಗಳಿಕೆ 24ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದ್ರೆ 7ನೇ ಓವರ್ನ 3 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಸುನೀಲ್ ಸುಂದರತೆ ಎಸೆತ ಡಾಟ್ ಬಾಲ್ಗಳ ಸೇರ್ಪಡೆಯಾಗ್ತಾ ಇದೆ. ಏಳನೇ ಓವರ್ನ ಅಂತಿಮ 2 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಬಹಳಷ್ಟು ಸುಂದರತೆ ಎಸೆತಗಾರಿಕೆಯನ್ನು ಆರ್ಕೆ ತಂಡ ತೋರ್ಪಡಿಸ್ತಾ ಇದೆ. ಸುಂದರತೆ ಎಸೆತ ಯಾವುದೇ ರನ್ನನ್ನು ಕಳೆ ಆಗ್ತಾ ಇಲ್ಲ. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಒಂದೆಡೆ ಟಾಸ್ ಅನ್ನು ಜಯಿಸಿರ್ತಕ್ಕಂಥ LML ತಂಡ ಬ್ಯಾಟ್ ಫಸ್ಟ್ ಎಂಬ ನಿರ್ಧಾರವನ್ನು ತಿಳಿಸ್ತಾ ಇದೆ. ಅದೇ ರೀತಿ FIC ತಂಡ ಫೀಲ್ಡಿಂಗ್ನ ಸಿದ್ಧತೆಯಲ್ಲಿ ಇರಬೇಕು. ಮತ್ತೆ ಅಂತಿಮ ಎಸೆತಕ್ಕೆ ಸುನೀಲ್ ಬೇಯಿಸುವಂತ ಪ್ರಯತ್ನ. ಬೌಂಡರಿ 4 ಓಟದ ಸೇರ್ಪಡೆ ಆಗ್ತಾ ಇದೆ. ಸೋಮು ಬ್ಯಾಟ್ನಿಂದ ಚಿಮಿದ. ಎರಡು ತಂಡದ ಆಟಗಾರರು ದಯವಿಟ್ಟು ಲೈನಪ್ ಮಾಡಿ. LML ಹಾಗೂ FIC ಸ್ವಲ್ಪ ಸಮಯದ ಅಭಾವ ಇದೆ, ಸೊ ಬೇಗ ಬನ್ನಿ. ಸೋಮು ಬ್ಯಾಟಿನ ಚಿಮಿದ. ಎರಡನೇ ಬೌಂಡರಿ ಕೂಡ ತಂಡದ ಒಟ್ಟು ಗಳಿಕೆ 28ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಅಂತಿಮ 6 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಗಮನಿಸ್ಕೊಳ್ಳಿ, ಆದಷ್ಟು ಬೇಗ ಪಂದ್ಯಕೂಟವನ್ನು LML ತಂಡದ ಹಾಗೂ FIC ತಂಡದ ಆಟಗಾರರು ದಯವಿಟ್ಟು ಲೈನಪ್ ಮಾಡಿ, ಸಮಯದ ಅಭಾವ ಇದೆ. LML ಹಾಗೂ FIC ಅಂತಿಮ 6 ಎಸೆತಕ್ಕಾಗಿ ವಿಜಯ್ನ ಪರಿಚಯವನ್ನು ಆಗ್ತಾ ಇದೆ. ಮತ್ತೆ ಸ್ಟ್ರೈಕ್ ನಲ್ಲಿ ಲೋಕಿ ಮತ್ತೆ ವಿಜಯ್. ಅಂತಿಮ 6 ಎಸೆತಕ್ಕಾಗಿ ವಿಜಯ್ ಬಳಸಿಕೊಳ್ತಾ ಇದ್ದಾರೆ. ಸುಂದರತೆ ಎಸೆತ ತಟ್ಟಿ ಮುಟ್ಟಿ ಒಂದು ಓಟದ ಸೇರ್ಪಡೆ ಕೂಡ ಸಂಪೂರ್ಣಗೊಳ್ತಾ ಇದ್ರೆ ತಂಡದ ಗಳಿಕೆ 29ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಅಂತಿಮ 5 ಎಸೆತ ಜಯಕ್ಕಾಗಿ 23 ಓಟಗಳು ಬರಬೇಕಾಗಿದೆ. ಮತ್ತೆ ವಿಜಯ್ FIC ಬೇಯಿಸುವಂತ ಪ್ರಯತ್ನ. ಸ್ಕ್ವೈರ್ ಲೆಗ್ ನಲ್ಲಿ ಬನ್ನಿ, ಸ್ಟೇಜ್ ಹತ್ರ ಬನ್ನಿ. LML ಹಾಗೂ FIC ಸ್ಟೇಜ್ ಹತ್ರ ಬನ್ನಿ, ಸಮಯದ ಅಭಾವ ಇದೆ. FIC ಸ್ಕ್ವೈರ್ ಲೆಗ್ ನಲ್ಲಿ 4 ಓಟದ ಸೇರ್ಪಡೆ ಆಗ್ತಾ ಇದ್ರೆ ತಂಡದ ಒಟ್ಟು ಗಳಿಕೆ 33ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಮತ್ತೆ 3ನೇ ಬಾರಿ ವಿಜಿ. ಮತ್ತೆ ಬೀಸುವಂತ ಪ್ರಯತ್ನ, ಕ್ಯಾಚ್ ಔಟ್. ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಸೋಮುನ ಇನ್ನಿಂಗ್ಸ್ ಕೂಡ ಅಂತ್ಯವಾಗ್ತಾ ಇದೆ. ಕೊನೆಯ 3 ಎಸೆತ ಕೂಡ ಬಾಕಿ ಉಳಿತಾ ಇದೆ.
ಹೊಸ ಆಟಗಾರ ಅಪ್ಪುನ ಪರಿಚಯವಾಗ್ತಾ ಇದೆ. ಅಂತಿಮ 3 ಎಸೆತ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ 4ನೇ ಎಸೆತಕ್ಕೆ ವೇಜಿ. ಸುಂದರತೆ ಎಸೆತ, ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಸುಲಭದ ಜಯದತ್ತ ಸಾಗ್ತಾ ಇದೆ RK ಕ್ರಿಕೆಟರ್ಸ್. ಅಂತಿಮ 2 ಎಸೆತ ಕೂಡ ಬಾಕಿ ಉಳಿತಾ ಇದೆ. ವಿಜಯ್ ಟು ಅಪ್ಪು. ಇನ್ಫಿನಿಟಿ ಪವರ್ಸ್ ಮಾಲೀಕರು ದಯವಿಟ್ಟು ಬನ್ನಿ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳು. ಅಂತಿಮ ಎಸೆತ ಕೂಡ ಬಾಕಿ ಉಳಿತಾ ಇದೆ. ತಂಡದ ಗಳಿಕೆ 33ರಲ್ಲಿ ಸ್ಥಗಿತ ಕಾಣ್ತಾ ಇದೆ. ಗೋಲ್ಡನ್ ತಂಡದ ಆಟಗಾರರು ಬ್ಯಾಟಿಂಗಿನ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಬೇಯಿಸುವಂತ ಪ್ರಯತ್ನ, ನೆಟ್ ನೇರ ಹೊಡೆತ, 4 ಓಟದ ಸೇರ್ಪಡೆ ಆಗ್ತಾ ಇದೆ. ಬೌಂಡ್ರಿ. ತಂಡದ ಒಟ್ಟು ಗಳಿಕೆ 37ಕ್ಕೆ ಸ್ಥಗಿತವನ್ನು ಕಾಣ್ತಾ ಇದೆ. ದಯವಿಟ್ಟು LML ಹಾಗೂ FI ತಂಡದವರು ಲೈನ್ ಅಪ್ ಮಾಡಬೇಕು. ಟೈಮ್ ಇಲ್ಲ. ಈ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ವಿಜಯ್ ಇರೋರು ಪಡ್ಕೊಂಡಿದ್ದಾರೆ.